ಮುಂಬೈನ ಏರ್ಪೋರ್ಟ್ ಮತ್ತು ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. 2001ರ ಪಾರ್ಲಿಮೆಂಟ್ ದಾಳಿಯ ರೂವಾರಿ ಅಫ್ಜಲ್ ಗುರು ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಸದ್ಯ ಮುಂಬೈನ ಏರ್ಪೋರ್ಟ್ ಮತ್ತು ಬಹಳ ಪ್ರಮುಖವಾದಂತಹ ಸ್ಥಳದಲ್ಲಿ ಸದ್ಯ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಅದರಲ್ಲೂ ಕೂಡ 2001ರ ಪಾರ್ಲಿಮೆಂಟ್ ದಾಳಿಯ ರೂವಾರಿ ಅಫ್ಜಲ್ ಗುರು ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ತಪ್ಪು ಮತ್ತು ಅನ್ಯಾಯದಿಂದ ಆತನಿಗೆ ಶಿಕ್ಷೆ ಕೊಟ್ಟಿದ್ದೀರಾ ಅನ್ನೋದಾಗಿ ಈ ಇಮೇಲ್ಗಳಲ್ಲಿ ಉಲ್ಲೇಖ ಆಗಿದೆ. ಅನಾಮಿಕ ಹೆಸರಿನಿಂದ ಬಂದಿರುವಂತಹ ಬಾಂಬ್ ಬೆದರಿಕೆಯ ಕರೆ ಇದು. ಇಮೇಲ್ ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಹೀಗಾಗಿ ಮುಂಬೈ ಪೊಲೀಸ್ ಇಲಾಖೆಯಿಂದ ಬಿರುಸುಗೊಂಡಿದೆ ಈಗ ತನಿಖೆ. ಎಲ್ಲಿಂದ ಬಂದಿದೆ, ಯಾರ್ಯಾರು ಮಾಡಿದ್ದಾರೆ ಅನ್ನೋದಾಗಿ. ಯಾಕಂದ್ರೆ ಅನಾಮಿಕ ಹೆಸರಿನಲ್ಲಿ ಬಂದಿರುವಂತದ್ದು ಬಾಂಬ್ ಬೆದರಿಕೆಯ ಕರೆ. ಹೀಗಾಗಿ ಇದರ ಜಾಡನ್ನ ಹಿಡಿದು ಪೊಲೀಸರು ಮುಂಬೈ ಪೊಲೀಸ್ ತನಿಖೆಯನ್ನ ಕೈಗೊಳ್ಳುತ್ತಿದ್ದಾರೆ. ಪ್ರಮುಖವಾಗಿ ಏರ್ಪೋರ್ಟ್ ಭಾಗದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಅನಾಮಧೇಯವಾಗಿ ಇಮೇಲ್ ಬಂದಿದೆ, ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಅದರಲ್ಲೂ ಕೂಡ ತಾಜ್ ಹೋಟೆಲ್ ಈ ಹಿಂದೆಯೂ ಕೂಡ ಎಲ್ಲರನ್ನ ನಡುಕ ಹುಟ್ಟಿಸಿದೆ. 2008ರಲ್ಲಿ ಏನಾಯ್ತು ಮುಂಬೈ ಅಟ್ಯಾಕ್, ಈ ಎಲ್ಲ ಮುಂಜಾಗ್ರತಾ ಕ್ರಮವಾಗಿಯೇ ಸದ್ಯ ಈ ಅನಾಮಧೇಯ ಕರೆ ಬರ್ತಿದ್ದಂತೆ, ಬಾಂಬ್ ಬೆದರಿಕೆಯ ವಿಚಾರ ಗೊತ್ತಾಗ್ತಿದ್ದಂತೆ ಮುಂಬೈ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಎಲ್ಲ ರೀತಿಯಾದಂಥ ಅನುಮಾನಾಸ್ಪದ ರೀತಿಯಲ್ಲಿರೋರನ್ನ ವಿಚಾರಣೆ ಮಾಡ್ತಿದ್ದಾರೆ. ಹೆಚ್ಚಿನಾಗಿ ಬಾಂಬ್ ಸ್ಕ್ವಾಡ್ ಮೂಲಕವಾಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಿದೆ ಮುಂಬೈನಲ್ಲಿ. ಅದು ಕೂಡ ಮುಂಬೈ ಏರ್ಪೋರ್ಟ್ ಮತ್ತು ತಾಜ್ ಹೋಟೆಲ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಅನ್ನುವಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಹೀಗಾಗಿ ಈ ಇಮೇಲ್ ಎಲ್ಲಿಂದ ಬಂತು, ಯಾರು ಕರೆ ಮಾಡಿರೋದು? ಯಾಕಂದ್ರೆ ಇಲ್ಲಿ ಉಲ್ಲೇಖ ಆಗಿರೋದು 2001 ಪಾರ್ಲಿಮೆಂಟ್ ಅಟ್ಯಾಕ್ ಏನಾಯ್ತಲ್ಲ, ಈ ಪಾರ್ಲಿಮೆಂಟ್ ಅಟ್ಯಾಕಿಗೆ ಬಹಳ ಪ್ರಮುಖವಾಗಿ ಸಾಥ್ ಕೊಟ್ಟಂತ ಕುಖ್ಯಾತ ಆತನ ಹೆಸರು ಅಫ್ಜಲ್ ಗುರು. ಈತನನ್ನ 2013ರಲ್ಲಿ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ ತಿಹಾರ್ ಜೈಲ್ನಲ್ಲಿ. ಈತನನ್ನ ನೇಣಿಗೆ ಹಾಕುವಂತ ಶಿಕ್ಷೆಯನ್ನ ಕೂಡ ಆಗತ್ತೆ. ಬಟ್ ಈಗ ಈ ಇಮೇಲ್ ಮೂಲಕ ಬಾಂಬ್ ಕರೆ ಬಂದಿದೆಯಲ್ಲ, ಇಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ ಪಾರ್ಲಿಮೆಂಟ್ ದಾಳಿಯ ರೂವಾರಿ ಅಫ್ಜಲ್ ಗುರುವ ಹೆಸರನ್ನ ಉಲ್ಲೇಖ ಮಾಡಿ ಅನ್ಯಾಯದಿಂದ ಇವರನ್ನ ಹತ್ಯೆ ಮಾಡಿದಿರಾ ಅನ್ನುವಂತ ವಿಚಾರವನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಮ್ರತಾ. ನ್ಯೂಸ್ ಡೆಸ್ಕ್ ಇಂದ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ನಮ್ರತಾ, ಬಹಳ ಪ್ರಮುಖವಾಗಿ ಅನಾಮಧೇಯವಾಗಿ ಒಂದು ಬಾಂಬ್ ಬೆದರಿಕೆ ಬಂದಿದೆಯಲ್ಲ, ಇದರಲ್ಲಿ ಉಲ್ಲೇಖ ಆಗಿರೋದು ಅಫ್ಜಲ್ ಗುರುವ ಹೆಸರು. ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗ್ತಿದೆ ನಮ್ರತಾ? ಎಸ್ ಅಖಿಲೇಶ್, ಈಗ ಅಫ್ಜಲ್ ಗುರು ಹೆಸರು ಏನು ಈ ಒಂದು ಅಟ್ಯಾಕ್ ಅನ್ನ ಮಾಡ್ತೀವಿ ನಾವು, ಅದರಲ್ಲೂ ಕೂಡ ಹಿಸ್ಟಾರಿಕಲಿ ಬ್ರೂಚಿಯಲ್ ಒಂದು ಹಿಸ್ಟರಿಯನ್ನ ಹೊಂದಿರುವಂತಹ ತಾಜ್ ಹೋಟೆಲ್ ಮೇಲೆ ಇರ್ಬೋದು, ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಮುಂಬೈ ಏರ್ಪೋರ್ಟ್ ಏನಿದೆ ಇದ್ರ ಮೇಲೆ ದಾಳಿಯನ್ನ ಮಾಡ್ತೀವಿ ಅನ್ನುವಂತಹ ಅನಾಮಧೇಯ ಬೆದರಿಕೆ ಕರೆ ಈಗ ಬಂದಿರುವಂತಹದ್ದು ಮುಂಬೈ ಭದ್ರತಾ ಪಡೆಗೆ. ಇನ್ನು ಮೇ 13ಕ್ಕೇನೆ ಮೊದಲನೇದಾಗಿ ಮಹಾರಾಷ್ಟ್ರ ಭದ್ರತಾ ಸಿಬ್ಬಂದಿ ಏನಿರ್ತಾರೆ ಅವರಿಗೆ ಒಂದು ಕಾಲ್ ಬಂದಿರುತ್ತೆ, ಒಂದು ಮೆಸೇಜ್ ಬಂದಿರುತ್ತೆ, ನಾವು ಬಾಂಬ್ ಅಟ್ಯಾಕ್ ಅನ್ನ ಮಾಡ್ತೀವಿ ಅಂತ. ಆದ್ರೆ ಯಾವ ಜಾಗ ಅಂತ ಹೇಳಿರೋದಿಲ್ಲ. ಬಟ್ ಇವಾಗ ಬಂದಿರುವಂತಹ ಬೆದರಿಕೆ ಕರೆ ನೋಡಿದ್ರೆ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದಾರೆ ಪೊಲೀಸರು. ಬಿಕಾಸ್ ಇದು ತುಂಬಾನೇ ಸೀರಿಯಸ್, ಇದು ಯಾವುದೇ ಫೇಕ್ ಬಾಂಬ್ ಬೆದರಿಕೆ ಕರೆ ಅಲ್ಲ ಅಂತಾನೆ ಮೇಲ್ನೋಟಕ್ಕೆ ಇಂಟೆಲಿಜೆನ್ಸ್ ಆಫೀಸರ್ಸ್ ಕೂಡ ಏನು ಮಹಾರಾಷ್ಟ್ರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಿದೆ. ಹೀಗಾಗಿ ಅಫ್ಜಲ್ ಗುರು ಏನು ಮೇ 13ರಲ್ಲಿ ಅವನನ್ನ ಹ್ಯಾಂಗ್ ಮಾಡಿರ್ತಾರೆ, ಅದು ಅವನನ್ನ ಅನ್ಯಾಯವಾಗಿ ಹ್ಯಾಂಗ್ ಮಾಡಿರ್ತೀರಾ, ಇದಕ್ಕೆ ಸೇಡ್ ತೀರಿಸ್ಕೊಳ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮೇಲನ್ನ ಮಾಡಿರುವಂತಹದ್ದು. ಆದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾದ ನಡುವೆ ಏನೋ ಯುದ್ಧದ ಕಾರ್ಮೋಡ ಕವಿದಿದೆ ಪೆಹಲ್ಗಾಮ್ ಅಟ್ಯಾಕ್ ನ ನಂತರ ಅಥವಾ ಆಪರೇಷನ್ ಸಿಂಧೂರದ ನಂತರ. ಅಫ್ಜಲ್ ಗುರು ಹೆಸರು ಕೇವಲ ನಾಮಕಾವಸ್ಥೆಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಬೇರೆನೇ ಕಾರಣ ಇದೆ. ಇದನ್ನ ಜಸ್ಟ್ ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡೋದಿಕ್ಕೆ ಎಲ್ಲೋ ಒಂದ್ ಕಡೆ ಅಫ್ಜಲ್ ಗುರು ಹೆಸರನ್ನ ಸುಮ್ನೆ ಬಳಸ್ತಾ ಇದ್ದಾರೆ. ಇದು ಬೇರೆನೆ ಒಂದು ಸ್ಟ್ರಾಟಜಿ ಇಟ್ಕೊಂಡು ಈ ರೀತಿ ಬಾಂಬ್ ಬೆದರಿಕೆ ಹಾಕ್ತಾ ಇದ್ದಾರೆ, ಜನರನ್ನ ಪ್ಯಾನಿಕ್ ಮಾಡೋಕೆ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಮಾಹಿತಿ ಸಿಗ್ತಾ ಇರುವಂತಹದ್ದು ಅಖಿಲೇಶ್. ಎಸ್, ಧನ್ಯವಾದಗಳು ನಮ್ರತಾ ತಮ್ಮೆಲ್ಲ ಡೀಟೇಲ್ಸ್ಗೆ.